ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತು ಮನೆಯಲ್ಲೇ ಒಂದು 3 ಪದಾರ್ಥಗಳನ್ನು ಯೂಸ್ ಮಾಡಿ ಮುಖಕ್ಕೆ ಗ್ಲೋ ಬರೋಂಥ ಹೊಳೆಯುವಂತೆ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿದ್ದೀನಿ ಕಾಫಿ ಪುಡಿ ಅಂದ ತಕ್ಷಣ ನಿಮಗೆ ನೆನಪಾಗೋದು ಬ್ರೂ ಇಲ್ಲ ನೆಸ್ಲೆ, ಯಾವುದಾದ್ರೂ ತೊಗೋಬೋದು, ತೊಂದರೆ ಏನಿಲ್ಲ. ಅದರಲ್ಲಿ ನಾನು ₹2 3 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟರ ಮೇಲೆ ತೊಗೋಬೋದು, ಓಕೆನಾ. ಜೇನುತುಪ್ಪ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಈ 3 ಬೇಕಾಗಿರುವಂಥ ಪದಾರ್ಥಗಳು. ಇದೆಲ್ಲ ಮನೇಲಿ ಇದ್ದೇ ಇರುತ್ತೆ. ಜೇನುತುಪ್ಪ ಅಕಸ್ಮಾತ್ ಇಲ್ಲ ಅಂದರೆ ₹10 ₹20 ಚಿಕ್ಕ ಬಾಟಲ್ ಬರುತ್ತೆ, ಓಕೆನಾ. ನೀವು ಅದು ತೊಗೊಂಡು ಯೂಸ್ ಮಾಡ್ಬೋದು. ಈಗ ಕಾಫಿ ಪುಡಿನ ಈ ಥರ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನು ಹಾಕೊಂಡ್ಬಿಟ್ಟು ನಾವು ಅರಿಶಿನ ಪುಡಿನ ಬಂದುಬಿಟ್ಟು ಒಂದು ತವ ಮೇಲೆ ಹುರ್ಕೋಬೇಕಾಗುತ್ತೆ, ಓಕೆನಾ. ನಾನು ಇದರಲ್ಲಿ ಕಾಫಿ ಪುಡಿ ತೊಗೊಂಡಿರೋದು ಈ ₹2 3 ಪ್ಯಾಕೆಟ್ ತೊಗೊಂಡಿದ್ದೀನಿ. 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ಅರಿಶಿನ ಹಾಕೋತೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು. ಆಮೇಲೆ ಇದರಿಂದ ಇನ್ನೊಂದು ಏನಪ್ಪ ಉಪಯೋಗ ಅಂದರೆ, ಇವಾಗ ಬೇರೆ ಥರದ್ದು ಇವಾಗ ಹಾಲು ಅದು ಇದು ಹಾಕಿ ಮಾಡಿದ್ರೆ ಹಾಳಾಗೋಗುತ್ತೆ. ಆದರೆ ಇದಕ್ಕೇನು ನಾವು ನೀರಿನ ಅಂಶನೇ ಸೇರಿಸ್ತಾ ಇಲ್ಲ. ಆಗಿರೋದ್ರಿಂದ ನೀವು ಈಚೆನೆ ಫ್ರಿಜ್ಜಲ್ಲಿ ಇಡೋದೇನು ಬೇಡ, ಈಚೆನೆ ಈ ಪೇಸ್ಟ್ನ ಹಾಗೆ ಇಟ್ಕೊಂಡು ನೀವು ಡೈಲಿ ಹಚ್ಬೋದು, ಇಲ್ಲ 3 ದಿನಕ್ಕೊಂದು ಸಲ, ವಾರಕ್ಕೆ 2 ಸಲ ಆ ಥರನೂ ಮಾಡ್ಕೋಬೋದು. ವೇಸ್ಟ್ ಏನೂ ಆಗೋದಿಲ್ಲ. ನೀವು ಮನೇಲಿರೋರೆಲ್ಲ ಹಚ್ಬೋದು. ಆ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಎಲ್ಲರೂ ಹಚ್ಬೋದು, ಓಕೆನಾ. ಇದನ್ನು ಈ ಥರ ತವ ಬಿಸಿಗೆ ಇಟ್ಬಿಡಿ. ಅದು ಇಟ್ಟ ಮೇಲೆ 1 ಸ್ಪೂನು ಅರಿಶಿನ ಹಾಕ್ಕೊಳ್ಳಿ, ಓಕೆನಾ. ಆಮೇಲೆ ಏನಪ್ಪ ಅಂದರೆ ಇದು ಅರಿಶಿನ, ಇದು ಕಬ್ಬಿಣದ ಹೆಂಚಿದ್ರೆ ಅದನ್ನು ಯೂಸ್ ಮಾಡ್ಬೋದು ನಿಮ್ಮ ಹತ್ರ. ನನ್ನ ಹತ್ರ ಇದೇ ಹೆಂಚಿರೋದು, ಇದೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಇದೇ ಹೆಂಚಿದ್ರೆ ಇದೇ ಯೂಸ್ ಮಾಡಿ. ಆಮೇಲೆ ಕ್ಲೀನಾಗಿ ವಾಶ್ ಮಾಡಿ ಯೂಸ್ ಮಾಡಿ. ಏಕೆ ಅಂದರೆ ಮುಖಕ್ಕೆ ಹಚ್ಚೋದ್ರಿಂದ ನೀಟಾಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಚ್ಚಿ. ಯಾಕೆಂದರೆ ನಾವು ದೋಸೆಗೆಲ್ಲ ಎಣ್ಣೆ ಗಿಣ್ಣೆ ಹಚ್ಚಿರ್ತೀವಿ, ಹಾಗಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಆಮೇಲೆ ಅರಿಶಿನ ಈ ಥರ ಹಾಕಿ ಅದು ಕಪ್ಪವಾಗಬೇಕು, ಅಂದರೆ ಚೆನ್ನಾಗಿ ಉರಿಬೇಕು. ನೀವು ಉರಿ ಜಾಸ್ತಿನೇ ಇಟ್ಕೊಳ್ಳಿ, ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಚೆನ್ನಾಗಿ ಉರಿದ್ರೇ ಕಪ್ಪಗಾಗೋದು, ಇಲ್ಲಾಂದರೆ ನಿಧಾನ ಆಗಿಬಿಡುತ್ತೆ. ಆವಾಗ ಚೆನ್ನಾಗಿ ಹಿಂಗೆ ಹೈ ಫ್ಲೇಮ್ ಇಟ್ಕೊಂಡೆ ಹುರಿಯಿರಿ. ಅದೇನು ಬೇಗನೆ ಆಗಿಬಿಡುತ್ತೆ, ಅಷ್ಟು ಟೈಮೇನು ತೊಗೊಳ್ಳಲ್ಲ. ಬೇಗನೆ ಇದು ಕಪ್ಪಗಾಗ್ಬಿಡುತ್ತೆ ಅದು, ಓಕೆನಾ. ಕಪ್ಪಗಾದ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ, ಯಾಕೆಂದರೆ ಬಿಸಿ ಇರುತ್ತಲ್ವ, ಬಿಸಿನ ನಾವು ಕಲಸಿ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅದು ಚೆನ್ನಾಗಿ ಕಪ್ಪಗಾದ್ಮೇಲೆ ಹಾಗೆ ಒಂದು 5 ನಿಮಿಷ ಬಿಟ್ಬಿಡಿ ತವ ಮೇಲೇ. ಅದೇನಾಗುತ್ತೆ, ಒಂದಷ್ಟೊತ್ತಾದ್ಮೇಲೆ ತಣ್ಣಗಾಗುತ್ತೆ, ಓಕೆನಾ. ತಣ್ಣಗಾದ್ಮೇಲೆ ಅದನ್ನು ತಗೊಂಡು ನಾವು ಮತ್ತೆ ಪೇಸ್ಟ್ ರೆಡಿ ಮಾಡಬೇಕಾಗುತ್ತೆ, ಓಕೆನಾ. ಅರಿಶಿನ ಹೆಣ್ಮಕ್ಳು ದೊಡ್ಡವರಾದಾಗ ಬಾಣಂತಿಯರಿಗೆ ಎಲ್ಲ ರಾತ್ರಿ ಸ್ನಾನ ಮಾಡುವಾಗ ಹಚ್ಚಿ ಸ್ನಾನ ಮಾಡಿಸ್ತಾರೆ, ಸ್ವಲ್ಪ ಇನ್ಫೆಕ್ಷನ್ ಆಗದೆ ಇರಲಿ ಅಂತ, ಓಕೆನಾ. ಹಂಗಾಗಿ ಅರಿಶಿನ ತುಂಬಾ ಒಳ್ಳೆಯದು. ಆಮೇಲೆ ಹಾಲ್ಗೆ ಹಾಕಿ ಕುಡಿತಾರೆ. ಇವಾಗ ನಮ್ಮ ಅಪ್ಪನಿಗೆ ಈಗಲೂ ಸುಧಾ ನಾನು ಹಾಲ್ಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಹಾಲು ಕೊಡೋದು, ಕಾಫಿ ಪುಡಿ ಏನು ಹೀಗೆ ನಮ್ಮ ಅಪ್ಪನಿಗೂ ಕೂಡ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟೆ ಹಾಲು ಕೊಡೋದು. ಹಾಗೆ ಒಂದೊಂದು ಸಲ ಹುಷಾರಿಲ್ಲ ಅಂದಾಗಲೂ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಹಾಲು ಕುಡಿತಾರೆ. ಆಮೇಲೆ ಈ ಸ್ಟ್ರೀಮ್ ತೊಗೋಬೇಕಾಗಲೂ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಸ್ಟ್ರೀಮ್ ತೊಗೋತಾರೆ. ಆ ಥರ ಎಲ್ಲ ಯೂಸ್ ಆಗುವಂಥ ಅರಿಶಿನ ಇದು, ಓಕೆನಾ. ಹಂಗಾಗಿ ಮುಖಕ್ಕೆ ಹಚ್ಚೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಆಮೇಲೆ ಜೇನುತುಪ್ಪನೂ ಅಷ್ಟೇ. ಆಮೇಲೆ ಅದಕ್ಕೆ ಇದು ಕಾಫಿ ಪುಡಿ ಅದೂ ಸುಧಾ ಏನು ಪ್ರಾಬ್ಲಮ್ ಆಗೋದಿಲ್ಲ, ಓಕೆನಾ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ನೀವು ಎಷ್ಟು ದಿನ ಬೇಕಾದರೂ ಇಡ್ಬೋದು. ಈಗ ನಾವು ನೀರಿನಂಶ ಸೋಕ್ಸಿರಲ್ವಲ್ಲ, ಹಂಗಾಗಿ ಎಷ್ಟು ದಿನ ಇಟ್ಟರೂ ಏನೂ ಆಗೋಲ್ಲ. ಅದು ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ, ಈಚೆ ಇಟ್ಟರು ನೀವು ರೆಡಿ ಮಾಡ್ಕೊಂಡು ಒಂದು ಚಿಕ್ಕ ಡಬ್ಬದಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ನೀವು ಡೈಲಿ ಹಚ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಈಗ ಕಪ್ಪಗಾಯಿತು. ಇವಾಗ ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು ತಣ್ಣಗಾಗೋದಕ್ಕೆ, ಯಾಕಂದರೆ ಬಿಸಿ ಇರುತ್ತಲ್ಲ. ಹಾಗಾಗಿ ಇದು ಆರಿದ್ಮೇಲೆ, ಅಂದರೆ ತಣ್ಣಗಾಗಬೇಕು, ಬಿಸಿ ಇರುತ್ತಲ್ಲ, ಅದು ತಣ್ಣಗಾದ್ಮೇಲೆ ನಾವು ಆಲ್ರೆಡಿ ಕಾಫಿ ಪುಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀವಲ್ಲ, ಆ ಬೌಲ್ಗೆ ಹಾಕ್ಕೋಬೇಕು ಇದನ್ನು, ಓಕೆನಾ. ಆ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು 2 ಸ್ಪೂನು ಜೇನುತುಪ್ಪ, ನೋಡಿ ತಣ್ಣಗಾಗಿದೆ ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆನಾ. ಇದಕ್ಕೆ ಬಂದುಬಿಟ್ಟು ಜೇನುತುಪ್ಪ 1 ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಮುಖಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಅದು 2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಎಷ್ಟು ಕ್ವಾಂಟಿಟಿ ತೊಗೋತೀರಾ ಅಷ್ಟು ಸ್ಪೂನ್ ಹಾಕಬೇಕಾಗುತ್ತೆ. ಇಲ್ಲಿ ನಾನು 1 ಸ್ಪೂನು ಅರಿಶಿನ, 2 ಸ್ಪೂನ್ ಜೇನುತುಪ್ಪ, ಇದು ಕಾಫಿ ಪುಡಿ ಬಂದುಬಿಟ್ಟು ₹2 3 ಪ್ಯಾಕೆಟ್ ತೊಗೊಂಡಿದ್ದೀನಿ, ಓಕೆನಾ. ಇದಿಲ್ಲ ಅಂದ್ರೂ ಒಂದು ವಾರಕ್ಕೆ ಒಂದು 2-3 ಸಲನಾದರೂ ಹಚ್ಬೋದು, ಓಕೆನಾ. ಹಂಗಾಗಿ ತುಂಬಾ ಯೂಸ್ ಆಗುತ್ತೆ. ಮನೇಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಹಚ್ಬೋದು, ಏನು ತೊಂದರೆ ಏನಿಲ್ಲ. ನನ್ನ ಮಗಳು ಹಚ್ತಾಳೆ, ಇದು ನಾನು ಹಚ್ತೀನಿ, ಓಕೆನಾ.
ಇವಾಗ ಇದನ್ನು ರೆಡಿ ಮಾಡಿಟ್ಬಿಟ್ಟು ನಾನು ಹೇಳ್ದಂಗೆ ಯಾವಾಗ ಬೇಕಾದರೂ ರಾತ್ರಿ ಹಚ್ಬಿಟ್ಟು ಬೆಳಗ್ಗೆ ಮುಖ ತೊಳೆದ್ರೂ ಆಗೋದು. ಅದೇನಾಗ್ಬಿಡುತ್ತೆ, ಮುಖ ಎಲ್ಲ ಹಿಂಗೆ ಎಳ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ಒಂದು ಅರ್ಧ ಗಂಟೆ ಬಿಟ್ಟು ತೊಳೆದ್ರೆ ಸರಿ ಹೋಗುತ್ತೆ. ನೈಟೆಲ್ಲ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ನೈಟೆಲ್ಲ ಹಾಗೆ ಇಟ್ಕೊಂಡಿದ್ದು ಒಂಥರ ಇರಿಟೇಷನ್ ಆಗುತ್ತೆ, ಮುಖನೆಲ್ಲ ಎಳ್ಕೊಂಡಂಗೆ ಕೂತ್ಕೊಳ್ಳುತ್ತೆ. ಯಾಕೆಂದರೆ ಜೇನುತುಪ್ಪ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಮುಖಕ್ಕೆಲ್ಲ ಹಿಂಗೆ ಎಳ್ಕೊತಾ ಇರುತ್ತೆ. ಓಕೆನಾ, ನೋಡಿ ಈ ಥರ ಅದನ್ನು ಹಚ್ಕೋಬೇಕಾಗುತ್ತೆ ನೀಟಾಗಿ ಮುಖಕ್ಕೆ. ಫಸ್ಟ್ಗೆ ಬೇಕಾದ್ರೆ ನೀವು ಒಂಚೂರು ಮುಖನ ತೇವ ಮಾಡ್ಕೊಂಬಿಡಿ. ಯಾಕೆಂದರೆ ಅದು ಹಚ್ಚಿದಾಗ ಒಂಥರ ಎಳ್ಕೊಂಡಂಗೆ ಆಗುತ್ತಲ್ವ, ಅದು ಒಂಥರ ಇರಿಟೇಷನ್ ಆಗುತ್ತೆ. ಹಂಗಾಗಿ ಫಸ್ಟ್ಗೆ ನೀವು ನೀಟಾಗಿ ಮುಖನ ಒಂಚೂರು ಇದು ಮಾಡ್ಕೊಂಡು ಹಚ್ಚಿ ಒಣಗಿದ್ಮೇಲೆ ಆ ಥರ ಆಗುತ್ತೆ, ಒಂಥರ ಹಿಂಗೆ ಎಳ್ಕೊಂಡಂಗೆ. ಯಾಕೆಂದರೆ ಜೇನುತುಪ್ಪ ಇದೆಲ್ಲ ಒಂಥರ ಹಿಂಗೆ ಒಣಗ್ತಾ ಎಳ್ಕೊಂಡಂಗೆ ಆಗುತ್ತೆ. ಆ ಥರ ಆಗೋದ್ರಿಂದನೇ ಮುಖ ಇನ್ನೂ ಗ್ಲೋ ಬರುತ್ತೆ, ಸ್ಕಿನ್ನು ಅಷ್ಟು ನೀಟಾಗಿ ಆಗುತ್ತೆ. ನೀವು ಯಾವ ಕ್ರೀಮ್ ಹಚ್ಚಿದ್ರೂ ಈ ಥರ ಆಗೋದಿಲ್ಲ. ಓಕೆನಾ, ನೀವು ಡೈಲಿ ಯೂಸ್ ಮಾಡಿಬಿಟ್ರೆ, ಒಂದು ವಾರ ಯೂಸ್ ಮಾಡಿ ನೋಡಿ. ನೀವು ಡೈಲಿ ಈ ಥರ ರಾತ್ರಿ ಹೊತ್ತು 1 ಅವರು ಅಪ್ಲೈ ಮಾಡಿ ಬಿಟ್ಟು ಮುಖ ತೊಳಿತಾ ಬನ್ನಿ. ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು ದಿನದಲ್ಲೇ ಗೊತ್ತಾಗುತ್ತೆ. ಒಂದು ವಾರದಲ್ಲಾದರೆ ನೋಡಿದವರೇ ಹೇಳ್ತಾರೆ, ಏನು ಮುಖಕ್ಕೆ ಹಚ್ಚುತ್ತಿದೆಯಾ, ಇಷ್ಟು ಗ್ಲೋ ಬರ್ತಾ ಇದೆಯಲ್ಲ, ಎಷ್ಟು ಇದು ಕಾಣಿಸ್ತಿದೆಯಲ್ಲ, ಎಲ್ಲೋಗಿ ಏನು ತೊಗೊಂಡೆ, ಏನು ಕ್ರೀಮ್ ತೊಗೊಂಡೆ ಅಂತ ಕೇಳ್ತಾರೆ. ಆ ಥರ ಗ್ಲೋ ಬರುತ್ತೆ. ಅಷ್ಟು ಪಿಂಪಲ್ಸ್ ಇರಲಿ ಏನಾದರೂ ಇದ್ರೂ ಎಲ್ಲ ನೀಟಾಗಿ ಹೋಗುತ್ತೆ ಅದು. ಓಕೆನಾ, ಈ ಥರ ನೀಟಾಗಿ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಹಂಗೆ ಮಸಾಜ್ ಮಾಡಿ. ಈ ಥರ ಮನೇಲೇ ಮಾಡುವಂಥದ್ದು ತುಂಬ ಇದ್ದಾವೆ, ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ಒಬ್ಬೊಬ್ರು ಸ್ಕಿನ್ಗೆ ಒಂದೊಂದು ಥರ. ಇದೇನು ಹಳದಿ ಅಂತೂ ಅರಿಶಿನ ಅಂತೂ ಎಲ್ಲರೂ ಹಚ್ಚೋದ್ರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ. ಓಕೆನಾ, ಹಂಗಾಗಿ ಗಾಯಕ್ಕೆ ಹಚ್ತಾರೆ, ಅಥವಾ ನನ್ನ ಆಗಲೇ ಹಾಲ್ಗೆ ಹಾಕೊಂಡು ಕುಡಿತಾರೆ. ಆಮೇಲೆ ಬಾಣಂತಿಯರಿಗೆ, ಹೆಣ್ಮಕ್ಳು ದೊಡ್ಡವರಾದಾಗ ಸ್ನಾನ ಮಾಡಿ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡ್ತಾರೆ, ಇನ್ಫೆಕ್ಷನ್ ಆಗಬಾರ್ದು ಅಂತ. ಆ ಥರ ಎಲ್ಲ ಇರೋದ್ರಿಂದ ಅರಿಶಿನ ಏನೂ ತೊಂದರೆ ಆಗೋದಿಲ್ಲ. ಓಕೆನಾ, ಹಂಗಾಗಿ ನೀವು ಅರಿಶಿನ ಆರಾಮಾಗಿ ಹಚ್ಬೋದು. ಓಕೆನಾ, ಅರಿಶಿನ, ಕಾಫಿ ಪುಡಿ, ಜೇನುತುಪ್ಪ ಈ 3 ಪದಾರ್ಥದಿಂದ ನಿಮ್ಮ ಮುಖನ ಗ್ಲೋ ಬರ್ಸ್ಕೊಬೋದು. ಓಕೆನಾ, ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಒಂದೇ ಒಂದು ದಿನ ಹಚ್ಚಿ, ಒಂದು ಹೇಳ್ದಂಗೆ ನಾನು ಒಂದು ದಿನ ಹಚ್ಚಿ 1 ಅವರ್ ಬಿಟ್ಟು ಮುಖ ತೊಳಿರಿ, ಆವಾಗ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಓಕೆನಾ, ಇವಾಗ ಸುಮ್ಮನೆ ನಾವು ಹೇಳೋದ್ರಿಂದ ನಿಮ್ಗೆ ಏನೋ ಅನಿಸ್ಬೋದು, ಸುಮ್ಮನೆ ಹೇಳ್ತಿದ್ದಾರೆ, ಹಾಗೆ ಹೇಳ್ತಿದ್ದಾರೆ ಅಂತ. ಅದನ್ನು ನೀವೇ ಟ್ರೈ ಮಾಡಿದಾಗಲೇ ಅದು ಗೊತ್ತಾಗೋದು. ಓಕೆನಾ, ಅಂದರೆ ಇದಕ್ಕೇನು ದುಡ್ಡು ಹಣ ಹೆಚ್ಚಾಗಿ ಖರ್ಚಾಗೋದಿಲ್ಲ, ಮನೇಲೇ ಇರುವಂಥ ಪದಾರ್ಥಗಳು. ಹಾಗಾಗಿ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಇವಾಗ ಬೇರೆ ಬೇರೆದು ಕೆಮಿಕಲ್ ಆ ಥರದ್ದಾದರೆ ಯಪ್ಪ ಮುಖ ಏನಾಗ್ಬಿಡುತ್ತೋ ಏನೋ ಅನ್ನೋ ಟೆನ್ಷನ್ ಇರುತ್ತೆ. ಇದೆಲ್ಲ ಮನೇಲಿರುವಂಥ ಯೂಸ್ ಮಾಡುವಂಥ ಪದಾರ್ಥಗಳೇ ಆಗಿರೋದ್ರಿಂದ, ಆಮೇಲೆ ಕೆಮಿಕಲ್ ಏನೂ ಇಲ್ಲ ಇದರಲ್ಲಿ. ಹಂಗಾಗಿ ಆರಾಮಾಗಿ ನೀವು ಧೈರ್ಯವಾಗಿ ಮುಖಕ್ಕೆ ಹಚ್ಬೋದು. ಓಕೆನಾ, ತುಂಬ ಜನ ಹೆದರ್ಕೋತಾರೆ, ಮುಖಕ್ಕೆ ಹಚ್ಬಿಟ್ಟು ಏನಾದರೂ ಹಾಳಾಗ್ಬಿಟ್ರೆ, ಏನು ಮಾಡಿಬಿಟ್ರೆ, ಪಿಂಪಲ್ಸ್ ಆಗಿಬಿಟ್ರೆ. ಇದು ಅರಿಶಿನ ಇರೋದ್ರಿಂದ ಅರಿಶಿನ ಪಿಂಪಲ್ನೆಲ್ಲನೂ ನೀಟಾಗಿ ಕ್ಲಿಯರ್ ಮಾಡುತ್ತೆ. ಓಕೆನಾ, ಈ ರೀತಿ ನೀಟಾಗಿ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ. ನಾನು ಹೇಳ್ದಂಗೆ ಕನಿಷ್ಠ ಪಕ್ಷ ಒಂದು 10 ನಿಮಿಷ 15 ನಿಮಿಷ ಬಿಡಲೇಬೇಕು. ಅದಕ್ಕಿಂತ ಸುಮ್ಮನೆ ಹಚ್ಬಿಟ್ಟು ನೀವು ಹೋಗಿ ತೊಳೆದ್ರೆ ಏನೂ ಅದು ರಿಸಲ್ಟ್ ಬರೋಲ್ಲ. ಓಕೆನಾ, ಕನಿಷ್ಠ ಪಕ್ಷ ಒಂದು 1/4 ಗಂಟೆನಾದರೂ ಬಿಟ್ಟರೆ ನೀವು ಹಚ್ಬಿಟ್ಟು ಹಾಗೆ ಸ್ವಲ್ಪ ಒಂಚೂರು ತ್ಯಾವ ಮಾಡ್ಕೊಂಡು ನೀಟಾಗಿ ಹಂಗೆ ಮಸಾಜ್ ಮಾಡ್ತಾ ಇರಿ. ಒಂದು 10-15 ನಿಮಿಷ ಮಾಡಿದ್ರೆ ಅದು ನೀಟಾಗಿ ನೀವು ಬ್ಯೂಟಿ ಪಾರ್ಲರಲ್ಲಿ ಮಾಡಿಸ್ತೀರಲ್ಲ, ಸೇಮ್ ಅದೇ ರೀತಿಯೇ ಆಗುತ್ತೆ. ಓಕೆನಾ, ಈ ರೀತಿ ಬೇಕಾದರೆ ನೀವು ಮನೇಲೇ ಟ್ರೈ ಮಾಡ್ಬೋದು. ನಾನು ಹೇಳ್ದಂಗೆ ಒಂದು 5 ನಿಮಿಷ ಹಚ್ಚೋದಕ್ಕೆ ಮಾಮೂಲಿ ಒಂದು 1/4 ಗಂಟೆ ಬಿಟ್ಟರೆ ಸಾಕು. 20 ನಿಮಿಷದಲ್ಲಿ ನಿಮಗೆ ಮುಖದ ಫೇಸ್ ವಾಶ್ ರೆಡಿ ಆಗುತ್ತೆ. ಓಕೆನಾ, ಹಂಗಾಗಿ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಇಲ್ಲ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ನಿಮ್ಮ ಹೆಣ್ಮಕ್ಳಿಗೆ. ಈಗಿನ ಮಕ್ಕಳಿಗೆ ಮುಖದಲ್ಲಿ ಗ್ಲೋ ಬರಬೇಕು, ಹೊಳಿಬೇಕು ಅಂತ ಆ ಥರ ಎಲ್ಲ ಆಸೆ ಇರುತ್ತೆ. ಹಾಗಾಗಿ ಈ ಥರದನ್ನೆಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ಇನ್ನೂ ದುಡ್ಡು ಕಡಿಮೆ, ರಿಸಲ್ಟು ಜಾಸ್ತಿ ಬರುತ್ತೆ. ಓಕೆನಾ, ಈ ರೀತಿ ನೀವು ಟ್ರೈ ಮಾಡ್ಬೋದು. ಓಕೆನಾ, ಈ ಥರ ಮಾಡಿಕೊಂಡು ನಾನು ಹೇಳ್ದಂಗೆ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡಿ ನೋಡಿ, ನಿಮಗೆ ಅದರ ರಿಸಲ್ಟು ಗೊತ್ತಾಗುತ್ತೆ. ಓಕೆನಾ, ನೋಡಿ 10 ನಿಮಿಷ ಬಿಟ್ಟು ಈ ಥರ ವಾಶ್ ಮಾಡಿದ್ದೀನಿ. ಯಾವ ಥರ ಗ್ಲೋ ಅನ್ನೋದಕ್ಕಿಂತ ಒಂದು ಸ್ವಲ್ಪ ರಿಸಲ್ಟ್ ನಿಮಗೆ ಒಂದು 10 ನಿಮಿಷ ಬಿಟ್ಟು ಮಾಡಿರೋದಕ್ಕೆ ಇಷ್ಟು ಕಾಣಿಸ್ತಾ ಇದೆ. ನಾನು ಹೇಳ್ದಂಗೆ ನೀವು ಡೈಲಿ ವಾರಕ್ಕೆ 2 ಸಲ ಇಲ್ಲ ಡೈಲಿ ಮಾಡಿ ನೋಡಿದ್ರೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಇಲ್ಲ ನಿಮ್ಮ ಮಕ್ಕಳಿಗೆ ಹಚ್ಚಿ ನೋಡಿ, ಅಷ್ಟು ಸ್ಕಿನ್ ಗ್ಲೋ ಬರುತ್ತೆ, ಒಂಥರ ಶೈನಿಂಗ್ ಬರುತ್ತೆ. ನಿಮ್ಮ ಮುಖ ನೋಡಿರ್ಬೋದು, ಒಬ್ಬರ ಮುಖ ಎಷ್ಟು ಶೈನಿಂಗ್ ಹೊಡಿತಾ ಇರುತ್ತೆ, ಆ ಥರ ಶೈನಿಂಗ್ ಬರುತ್ತೆ. ಓಕೆನಾ, ಈ ರೀತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದರಲ್ಲೇನು ಕೆಮಿಕಲ್ ಏನೂ ಇಲ್ಲದೆ ಇರೋ ಕಾರಣ ಆರಾಮಾಗಿ ಎಲ್ಲರೂ ಹಚ್ಬೋದು. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.